ಹೆಲೋ ಎವ್ರಿವನ್, ನನ್ನ ಹೆಸರು ಡೆವಿಲೆಕ್ಸ್. ನಾನು SMC ಮತ್ತು ICT ಫುಲ್ ಕೋರ್ಸ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ಕೋರ್ಸ್ಗೆ ಎಷ್ಟೋ ಜನ ತುಂಬ ದುಡ್ಡನ್ನ ಕೇಳ್ತಾರೆ, ಅಥವಾ ಅವ್ರ ಕೋರ್ಸ್ನ ಸೆಲ್ ಮಾಡಿ ಅವರು ದುಡ್ಡು ಮಾಡ್ಕೋಬೋದು. ಬಟ್ ಅವ್ರಿಗೆ ರಿಯಲ್ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಇರಲ್ಲ. ನಿಜ ಹೇಳಬೇಕು ಅಂತಂದರೆ, ನಾನೊಬ್ಬ ಈಗ ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಆಚೆ ಬಂದಿದ್ದೀನಿ. ಆ್ಯಂಡ್ ನಾನು ಇದ್ರ ಮೂಲಕ ಆಫ್ಟರ್ ತ್ರೀ ಇಯರ್ಸ್ ಆಯಿತು ನಾನು SMC ಆ್ಯಂಡ್ ICT ಕೋರ್ಸ್ನ ಲರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಯಾಕೆ ಹೇಳ್ಕೊಡ್ಬೇಕು ಅಂತ ಇದ್ದೀನಿ, ಮತ್ತು ಯಾಕೆ SMC ಮತ್ತು ICTನೇ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಅಥವಾ ಕನ್ನಡಿಗರು ಯಾರೂ ICT ಅಥವಾ SMCನ ಕಲಿಯೋಕ್ಕೆ ಹೋಗಲ್ಲ. ಮತ್ತು ಆ ಥರ ಆಗಿಬಿಟ್ಟಿದೆ. ಇನ್ಸ್ಟಾಗ್ರಾಮಲ್ಲಿ ನೋಡಿ, ಇಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ನೋಡಿ, ಎಲ್ಲೇ ಹೋದರೂ ಬರೀ ನಿಮಗೆ ಸಪೋರ್ಟು, ರೆಸಿಸ್ಟೆನ್ಸು, ಟ್ರೆಂಡ್ ಲೈನು ಇದೇ ಥರ ಸಿಕ್ಕರೆ ರಿಯಲ್ ಕೋರ್ಸ್ಗಳಿಗೆ ಬೆಲೆ ಇರಲ್ಲ. ಅದನ್ನು ಬಿಡಿ, ಒಂದು ಚಾರ್ಟ್ ಪ್ಯಾಟರ್ನ್ಸ್ ವಿಡಿಯೋಸ್ಗೆ 16-17 ಮಿಲಿಯನ್ ವ್ಯೂಸ್ ಹೋಗಿರ್ತದೆ. ಆದರೆ ಅದರಲ್ಲಿ ಒಬ್ಬರು ಪ್ರಾಫಿಟೇಬಲ್ ಟ್ರೇಡರ್ಸ್ ಇರಲ್ಲ. ಯಾಕಿರಲ್ಲ ಅಂತಂದರೆ, ಇವಾಗ ನೀವು ತರೋ ದುಡ್ಡು 5,000ದಿಂದ 10,000. 10,000 ಅದು ಬೇಡ, 1 ಲಕ್ಷ ತರ್ತೀರಾ, ಇಲ್ಲ 15 ಲಕ್ಷ ತರ್ತೀರಾ, ಇಲ್ಲ 20 ಲಕ್ಷ ತರ್ತೀರಾ. ತಂದೇನು ಮಾಡ್ತೀರಾ ನೀವು? ಒಂದು ಸಪೋರ್ಟು ರೆಸಿಸ್ಟೆನ್ಸು ನೋಡ್ತೀರಾ, ಬ್ರೇಕ್ಔಟ್ ಆಗುತ್ತೆ, ಟ್ರೇಡ್ ತಗೋತೀರಾ, ಅದು ಉಲ್ಟಾ ಬರ್ತೀರಾ. ಇಲ್ಲ ಯಾವುದೋ ಒಂದು ಚಾರ್ಟ್ ಪ್ಯಾಟರ್ನ್ಸ್ನ ನೋಡ್ತೀರಾ, ಟ್ರೇಡ್ ತಗೋತೀರಾ, ಅದು ಮತ್ತೆ ರಿವರ್ಸ್ ಆಗ್ತದೆ, ಇಲ್ಲ ಏನೋ ಆಗ್ತದೆ, ಅದು ಸೈಡ್ ವೇಸ್ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು, ಒಟ್ಟಿನಲ್ಲಿ ಲಾಸ್ ಅಂತೂ ಮಾಡ್ಕೋತೀರಾ. ಈ ಥರ ಲಾಸು ಎಷ್ಟು ದಿನವರೆಗೂ ಮಾಡ್ಕೋತೀರಾ? ನಿಮ್ಮ ದುಡ್ಡಿರೋವರೆಗೂ ಮಾಡ್ಕೋತೀರಾ. ಆಮೇಲೆ ಏನಂತೀರಾ? ಮಾರ್ಕೆಟೇ ಗ್ಯಾಮ್ಲಿಂಗ್, ಮಾರ್ಕೆಟೇ ಸರಿ ಇಲ್ಲ, ಟ್ರೇಡಿಂಗ್ ಯಾರಿಗೂ ಹೋಗ್ಬಾರ್ದು. ಅಲ್ಲ ಗುರು, ನೀನು ತಪ್ಪು ವಿಷಯಗಳಲ್ಲಿ ಮತ್ತು ತಪ್ಪು ತಿಳುವಳಿಕೆಗಳನ್ನ ತಿಳ್ಕೊಂಡು ಮಾರ್ಕೆಟ್ನ ಗ್ಯಾಮ್ಲಿಂಗ್ ಅಂತ ಹೇಗಂತೀಯ? ನೀನು ಇನ್ನೂ ಮಾರ್ಕೆಟ್ಗೆ ಬಿಗಿನರ್ ಅನ್ಕೋ. ನೀನು ಫಸ್ಟ್ ಏನು ಕಲಿಬೇಕು ಅನ್ನೋದನ್ನ ನೀನು ಗುರಿ ಇಟ್ಕೋಬೇಕು. ನೋಡು ಗುರು, ನಿನ್ನ ಥರ ಒಂದು 10 ಲಕ್ಷ 20 ಲಕ್ಷ ಇಟ್ಕೊಂಡಿರೋರೆಲ್ಲ ಸಪೋರ್ಟು ರೆಸಿಸ್ಟೆನ್ಸು ನೋಡಿ ಟ್ರೇಡ್ ಮಾಡ್ತಾರೆ ಅನ್ಕೊಂಡಿದ್ಯಾ? ಬರೀ 10 ಲಕ್ಷ 20 ಲಕ್ಷ ಇಟ್ಕೊಂಡಿರೋರನ್ನ ನೋಡಿ ಟ್ರೇಡ್ ಮಾಡಂಗಿದ್ರೆ ಬಿಗ್ ಪ್ಲೇಯರ್ಸು, ಹಾಗಾದ್ರೆ ಎಲ್ಲರೂ ಪ್ರಾಫಿಟೇಬಲೇ ಆಗಿರಬೇಕಿತ್ತು. ಈಗ ನಾನು ಹೇಳೋದನ್ನ 1 ನಿಮಿಷ ಕರೆಕ್ಟಾಗಿ ಅರ್ಥ ಮಾಡ್ಕೊ. ನಮ್ಮ ಇಂಡಿಯನ್ ಮಾರ್ಕೆಟಲ್ಲೇ ಆಗಲಿ, ಇವಾಗ ಫಾರೆಕ್ಸ್ ಮಾರ್ಕೆಟ್ ಬೇಡ, ಫಸ್ಟು ಇಂಡಿಯನ್ ಮಾರ್ಕೆಟ್ನೇ ಕಲಿಯೋಣ. ಈಗ ಇಂಡಿಯನ್ ಮಾರ್ಕೆಟಲ್ಲೇ ಒಂದು ಸಲ 1000 ಕೋಟಿಗಿಂತ ದುಡ್ಡು ಜಾಸ್ತಿ, ಅಂದರೆ 1 ಟ್ರಿಲಿಯನ್ ಅಂದ್ಕೊಳ್ಳಿ. 1 ಟ್ರಿಲಿಯನ್ ಅಂತಲ್ಲ, ಎಷ್ಟೋ ಟ್ರಿಲಿಯನ್ ಓಡುತ್ತೆ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಟ್ರಿಲಿಯನ್ ದುಡ್ಡು ಮಾರ್ಕೆಟಲ್ಲಿ ಓಡಾಡಬೇಕಾದ್ರೆ ಬಿಗ್ ಪ್ಲೇಯರ್ಸು ಒಬ್ಬೊಬ್ಬರು ಎಷ್ಟೆಷ್ಟೋ ಕೋಟಿ ತರ್ತಾರೆ, 500 ಕೋಟಿ 1000 ಕೋಟಿ. ಒಂದು ಕ್ಯಾಂಡಲಲ್ಲಿ 2 ಕ್ಯಾಂಡಲ್ಗಳಲ್ಲಿ ಮೂವ್ಮೆಂಟ್ ಆಗೋ ಅಂಥ ದುಡ್ಡು ನಿನ್ನ ಬರೀ 5 ಲಕ್ಷ 10 ಲಕ್ಷದಲ್ಲಿ ಓಡಾಡುತ್ತೆ ಅಂತ ಅನ್ಕೊಂಡಿದ್ಯಾ? ಬೇಡ, 10,000ದಲ್ಲಿ ಇಲ್ಲ 1000ದಲ್ಲಿ ನಿಂತರ ಅವರು ಸಪೋರ್ಟು ರೆಸಿಸ್ಟೆನ್ಸು ನೋಡಿ ಟ್ರೇಡ್ ಮಾಡೋ ಹಾಗಿದ್ರೆ, ಹಾಗಾದರೆ ಸಪೋರ್ಟು ರೆಸಿಸ್ಟೆನ್ಸಲ್ಲೇ ಟ್ರೇಡ್ ಮಾಡೋ ಹಾಗಿದ್ರೆ ಮಾರ್ಕೆಟ್ ಯಾಕೆ ಈಗ ಈ ಥರ ಮೂಮೆಂಟ್ಗಳನ್ನ ಕೊಡಬೇಕು? ಯಾಕೆ ಡೌನ್ ಬರಬೇಕು? ಯಾಕೆ ಮೇಲ್ಕೆ ಹೋಗ್ಬೇಕು? ಒಂದು ವಿಷಯ ಅಲ್ಲ, ಮಾರ್ಕೆಟ್ ನೀವು ಹಾಕ್ತಿರಲ್ಲ ಗೊತ್ತಾ ದುಡ್ಡು, ಅದನ್ನು ಫ್ಯೂಲ್ ಆಗಿ ಯೂಸ್ ಮಾಡ್ಕೋತದೆ. ಅಂದರೆ ನೀವು ಹಾಕೋ ದುಡ್ಡು, ಅದಕ್ಕೆ ಲಿಕ್ವಿಡಿಟಿ ಅಂತೀವಿ ಅದನ್ನ ನಮ್ಮ SMC ಅಥವಾ ICTಯಲ್ಲಿ. ಲಿಕ್ವಿಡಿಟಿ ಅಂದರೆ ಮಾರ್ಕೆಟು ಮೂಮೆಂಟ್ ಕೊಡೋಕ್ಕೆ ಒಂದು ಫ್ಯೂಲ್, ಅಂದರೆ ಪೆಟ್ರೋಲ್ ಅಂದ್ಕೊಳ್ಳಿ. ನಿಮ್ಮ ದುಡ್ಡೆಲ್ಲ ಮಾರ್ಕೆಟ್ಗೆ ಅದು ಪೆಟ್ರೋಲ್. ಆ ಪೆಟ್ರೋಲ್ನ ಸಂಗ್ರಹಿಸೋಕ್ಕೋಸ್ಕರ ನಿಮ್ಮ ಸ್ಟಾಪ್ ಲಾಸ್ಗಳನ್ನ ಎನಿ ಟೈಮ್ ಹಿಟ್ ಮಾಡ್ತಿರ್ತದೆ. ಅರ್ಥ ಆಯ್ತಲ್ವಾ?
ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾದ್ರೇನೆ ಮಾರ್ಕೆಟ್ಗೆ ದುಡ್ಡು ಬರೋದು. ಅದು ಏನ್ ಮಾಡುತ್ತೆ ಅಂತಂದ್ರೆ ಬಿಗ್ ಪ್ಲೇಯರ್ಸ್ ಹೇಳ್ದಂಗೆ ಕೇಳುತ್ತೆ. ನಾವೇನು ಮಾಡಲ್ಲ. ಬಿಗ್ ಪ್ಲೇಯರ್ಸ್ ಏನ್ ಮಾಡ್ತಾರೆ, ಅವರು ಲಿಕ್ವಿಡಿಟಿಗಳನ್ನ ಕಲೆಕ್ಟ್ ಮಾಡ್ಕೋತಾರೆ, ಅಂದ್ರೆ ನಿಮ್ಮ ಹತ್ರ ಇರೋ ದುಡ್ಡುಗಳನ್ನ ಕಲೆಕ್ಟ್ ಮಾಡ್ಕೋತಾರೆ, ಮತ್ತೆ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ಗಳನ್ನ ಕೊಡ್ತಾರೆ. ಹೇಳ್ಬೇಕು ಅಂದ್ರೆ ನ್ಯೂಸ್ ಆಗೋ ಟೈಮಲ್ಲಿ ಅಥವಾ ನಾರ್ಮಲ್ ಆಗಿ ಎಲ್ಲ ಟೈಮಲ್ಲೂ ಮಾರ್ಕೆಟಲ್ಲಿ ಮೂವ್ಮೆಂಟ್ ಇರುತ್ತೆ. ಬಟ್ ಒಂದೊಂದು ದಿನ ಬ್ಯಾಂಕ್ ರಜೆ ಇರೋ ದಿನ ನೋಡಿ ಸೈಡ್ ವೇಸ್ ಆಗಿರುತ್ತೆ. ಬಿಗಿನರ್ಸ್ ಆಗಿದ್ರೆ ಇದೆಲ್ಲ ನಿಮಗೆ ಹೊಸ್ತು, ಬಟ್ ತಿಳ್ಕೊಳ್ಳಿ. ಈಗ ಅಲ್ವಾ, ಈಗ ನಾನಿಲ್ಲಿ ಚಾರ್ಟಲ್ಲಿ ಏನೇನೋ ಬರ್ದಿದ್ದೀನಿ. ಇಲ್ಲಿ ನೋಡಿ, ಇದು ನೋಡ್ಬೋದು, ಬಾಸ್, IDM, FEG, OB. ಇದು FEG ಮತ್ತೆ ಆರ್ಡರ್ ಬ್ಲಾಕ್ ಇವೆಲ್ಲ ನಾರ್ಮಲ್ ಆಗಿ ಯಾವುದೇ ಟ್ರೇಡರ್ಗೂ ಗೊತ್ತಿರ್ತದೆ. ಮತ್ತೆ ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಂದ್ರೆ SMC ಅಂದ್ರೆ ಬರೀ ಇಷ್ಟೇ ಅಲ್ಲ, ಬರೀ ಇಲ್ಲಿ POI ಅಂದ್ರೇನು, ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಹೈಯರ್ ಟೈಮ್ ಫ್ರೇಮು, ಮತ್ತೆ ಫ್ರ್ಯಾಕ್ಟಲ್ಲು, ಇದೆಲ್ಲ ಹೇಗೆ ಬರ್ತದೆ, ಮತ್ತೆ ಮಾರ್ಕೆಟ್ ಮೂವ್ಮೆಂಟನ್ ಆಕ್ಚುಲ್ ಮೂವ್ಮೆಂಟಮ್ನ ಕಂಡುಹಿಡಿಯೋದು ಹೇಗೆ, ಇದನ್ನೆಲ್ಲ ನಮ್ಮ ICT ಅಂಡ್ SMC ಕೋರ್ಸಲ್ಲಿ ಅಂದರೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನೀಟಾಗಿ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಅಂದರೆ ನೀವು ಯಾವ ಥರ ನಮಗೆ ಪ್ರೋತ್ಸಾಹ ಕೊಡ್ತೀರೋ ಆ ಥರ ನಾನು ಇವಾಗ ಪ್ರಾಫಿಟೇಬಲ್ ಟ್ರೇಡರ್ ಆಗಿರೋದ್ರಿಂದ ನನಗೆ ಏನು ಟೆನ್ಷನ್ ಇಲ್ಲ. ನಿಮ್ಗೆ ಹೇಳ್ಕೊಡ್ಬೇಕು ಅಂತಲೂ ಏನೂ ಇಲ್ಲ, ನೀವು ಅದನ್ನು ಕೇಳಬೇಕು ಅಂತ ನಿಮಗೂ ಏನೂ ಇಲ್ಲ. ಬಟ್ ನೀವು ಕಲಿಯೋದ್ರಿಂದ ನಿಮ್ಗೊಂದು ಉಪಯೋಗ ಆಗ್ತದೆ. ಕಲಿಬೇಕು ಅನ್ನೋರೆಲ್ಲ ಇಲ್ಲಿಗೆ ಬರ್ಬೋದು, ವಿಡಿಯೋ ನೋಡ್ಬೋದು. ಎನಿ ಟೈಮ್ ಆಲ್ ಟೈಮ್ ವಿಡಿಯೋ ಇರ್ತದೆ. 1ನೇ ತಾರೀಕಿಂದ ಲೈವ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋರು ನೋಡ್ಬೋದು, ನೋಡಲ್ಲ ನಾನು ಸಪೋರ್ಟು ರೆಸಿಸ್ಟೆನ್ಸಲ್ಲೇ ಟ್ರೇಡ್ ಮಾಡ್ತೀನಿ ಅನ್ನೋರು ಅದು ಏನೂ ಇಲ್ಲ, ನಿಮ್ಮಿಷ್ಟ. ಅದು ಸಪೋರ್ಟು ರೆಸಿಸ್ಟೆನ್ಸಲ್ಲಿ ಟ್ರೇಡ್ ಮಾಡೋರಿಗೆಲ್ಲ ಪ್ರಾಫಿಟೇಬಲ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಪ್ರಾಫಿಟೇಬಲ್ ಇದ್ದಾರೆ. ಯಾರು ಅಂದರೆ ಅವ್ರ ಸೈಕಾಲಜಿನ ಕರೆಕ್ಟಾಗಿ ಇಟ್ಕೊಳ್ಳೋರು. ಸೈಕಾಲಜಿ ಕರೆಕ್ಟಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಟ್ರೇಡ್ಸು ಅದು ಜಾಸ್ತಿ ವಿನ್ ರೇಟ್ ಇರಲ್ಲ, ಬಟ್ ಒಂದೇ ಟ್ರೇಡಲ್ಲಿ ದುಡ್ಡನ್ನ ತೆಗಿತಾರೆ. ಇಟ್ಸ್ ಓಕೆ. SMC ಆ್ಯಂಡ್ ICT ಕೋರ್ಸ್ನ ಕಲಿಬೇಕು ಅನ್ನೋರು ನೆಕ್ಸ್ಟ್ ಫ್ರ್ಯಾಕ್ಟಲ್ ಕಾನ್ಸೆಪ್ಟಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಫ್ರ್ಯಾಕ್ಟಲ್ ಕಾನ್ಸೆಪ್ಟ್ನ ತರ್ತಾ ಇದ್ದೀನಿ. ಓಕೆ, ಬಾಯ್.